ನಮಸ್ಕಾರ ವೀಕ್ಷಕರೇ, ನಾನು ಮೆಹತಾಬ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇರುವಂಥದ್ದು PCODಗೆ ಮಾಡಬಹುದಾದಂತಹ ಯೋಗಾಭ್ಯಾಸಗಳು. ಸೊ PCOD ಅಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಇದು ಹಾರ್ಮೋನಲ್ ಚೇಂಜಸ್ ಅಥವಾ ಹೊಟ್ಟೆಯ ಬೊಜ್ಜಿನಿಂದಾಗಿ ಬರುವಂತಹ ಒಂದು ಡಿಸೀಸ್. ಸೊ ಇದರಲ್ಲಿ ಲಕ್ಷಣಗಳು ಏನೆಲ್ಲ ಇರ್ತವೆ ಅಂದರೆ ಹೇರ್ ಫಾಲ್ ಆಗುವಂಥದ್ದು, ಇರ್ರೆಗ್ಯುಲರ್ ಪೀರಿಯಡ್ಸ್, ಹಾಗೆ ಫೇಶಿಯಲ್ ಹೇರ್ಸ್ ಬೆಳೆಯುವಂಥದ್ದು ಇರುತ್ತೆ. ಸೊ ಇದರಿಂದ ನಾವು ಮುಕ್ತರಾಗಲು 4 ಯೋಗಾಭ್ಯಾಸಗಳನ್ನು ಮಾಡುವ. ಯಾವುದೇ ಯೋಗಾಸನ ಮಾಡೋಕ್ಕಿಂತ ಮೊದಲು ವಾರ್ಮ್ ಅಪ್ ಮಾಡುವಂಥದ್ದು ಅತಿ ಮುಖ್ಯ. ವಾರ್ಮ್ ಅಪ್ ಆದ ನಂತರ ಈ 4 ಯೋಗಾಭ್ಯಾಸಗಳನ್ನು ಮಾಡಬೇಕು. ಸೊ ಮೊದಲನೇದಾಗಿ ಬಟರ್ಫ್ಲೈ ಆಸನ ಅಂತ ಮಾಡುವ. ಸೊ ಬದ್ಧ ಕೋನಾಸನ. ಇದು ಸಮಸ್ಥಿತಿಯಿಂದ ಬದ್ಧ ಕೋನಾಸನ ಅಂದರೆ ಬಟರ್ಫ್ಲೈ ಆಸನಕ್ಕೆ ಹೋಗಬೇಕು. ಸೊ 2 ಕಾಲುಗಳನ್ನು ನಿಮ್ಮ ಬಾಡಿಯ ಹತ್ತಿರಕ್ಕೆ ಎಳೆದುಕೊಂಡು ಈ ಥರ ಮಾಡುವಂಥದ್ದು. ಸೊ ಇದು 30 ಸೆಕೆಂಡ್ಸ್ ಮಾಡಬೇಕು. ಎರಡನೇ ಆಸನ ಮಲಾಸನ. ಸೊ ಈ ರೀತಿ ಹೋಲ್ಡ್ ಮಾಡಬೇಕು 30 ಸೆಕೆಂಡ್ಗಳ ಕಾಲ. ಇದು ಮಲಾಸನ. ಮೂರನೇ ಆಸನ ನೌಕಾಸನ. ಇದು ಕೂಡ 30 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಬೇಕು. 4ನೇ ಆಸನ ಧನುರಾಸನ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು PCODಗೆ ಮಾಡಬಹುದಾದಂತಹ ಆಸನಗಳು. ಸೊ ನೀವು ಕೂಡ ನಿಮ್ಮ ದಿನನಿತ್ಯದ ಯೋಗಾಭ್ಯಾಸದಲ್ಲಿ ಈ ಆಸನಗಳನ್ನು ಆ್ಯಡ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಸೊ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.